ಬೆಂಗಳೂರಿಗೆ ಬರಲಿದೆ ಹೊಸ ಕಾರಿಡಾರ್. 2 ವರ್ಷಗಳ ಬಳಿಕ ಬೆಂಗಳೂರಿಗೆ ಹೊಸ ರೋಡ್. 100 ಮೀಟರ್ ರಸ್ತೆ, ಅದರಲ್ಲಿ 67 ಮೀಟರ್ ರೋಡ್ ಇರುತ್ತೆ. ಉಳಿದಂತಹ 35% ಕಮರ್ಷಿಯಲ್ ಚಟುವಟಿಕೆಗಳಿಗೆ ಸೀಮಿತವಾಗಿರುತ್ತೆ. ಹೊಸ ರೋಡ್ಗೆ ಟೋಲ್ ಕಟ್ಟಬೇಕಾಗುತ್ತೆ. 2 ವರ್ಷಗಳಲ್ಲಿ ಈ ಯೋಜನೆ ಪೂರ್ಣವಾಗುತ್ತೆ ಅಂತ ಹೇಳಿ ಸಚಿವ ಸಂಪುಟ ಸಭೆಯ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಈ ಯೋಜನೆಯ ಸಂಪೂರ್ಣ ಮಾಹಿತಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಇದು ಬೆಂಗಳೂರಿಗೆ ಒಂದು ಹೊಸ ರಸ್ತೆನೆ, 100 ಕಿಲೋಮೀಟರ್ ರಸ್ತೆನ ಸೌತ್ ಅಲ್ಲಿ ನಾರ್ತ್ ಅಲ್ಲೂ ಮಾಡ್ತಾ ಇದೀವಿ. ದಿಸ್ ರೋಡ್ ಇಸ್ ಕಾಲ್ಡ್ ದಿ ಬೆಂಗಳೂರು ಬಿಸಿನೆಸ್ ಕಾರಿಡಾರ್. ನಂಬರ್ 1, ನಂಬರ್ 2 ಕಾರಿಡಾರ್ ಇಸ್ ನಾರ್ತ್ ಸೌತ್. ಕಂಜೆಷನ್ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 40% ಕಂಜೆಷನ್ ಕಡಿಮೆ ಆಗ್ತದೆ. ಎಲ್ಲ ರೋಡ್ ಹೋಗೋರು, ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಹೋಗೋರು, ಬೇರೆ ಕಡೆ ಹೋಗೋರೆಲ್ಲ ಕಂಪ್ಲೀಟ್ ತುಮಕೂರು ರೋಡ್ ಹೋಗೋರು, ಈ ಕಡೆ ನೆಲಮಂಗಲ ರೋಡ್ ಹೋಗೋರು, ಈ ಕಡೆ ಇದು ಮಾಗಡಿ ರೋಡ್ ಹೋಗೋರು, ಮೈಸೂರು ರೋಡ್ ಹೋಗೋರು ಎಲ್ಲ ಶಿಫ್ಟ್ ಆಗ್ತದೆ. ಟೋಲ್ ಮಾಡಲೇಬೇಕು, ನಾನು ಹೇಳಲ್ಲ ಅದೆಲ್ಲ, ಅದು ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬೇರೆ ವಿಚಾರ. ಈಗ ಫಸ್ಟ್ ರೋಡ್ ಮಾಡೋಣ. ವಿತೌಟ್ ಟೋಲ್ ಯು ಕಾಂಟ್ ರನ್ ದಿ ರೋಡ್. It is developed by BDA. ಫಸ್ಟ್ ಇದನ್ನ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾಡ್ತಾರೆ. ಫಸ್ಟ್ ಈಗ ರೈತರಿಗೆ ಈ ಆಫರ್ನ ನಾವು ಕೊಡ್ತಾ ಇದ್ದೀವಿ. ಐದರ್ ಯು ಟೇಕ್ ಲ್ಯಾಂಡ್, ಯು ಟೇಕ್ TDR, ಯು ಟೇಕ್ FAR, ಯು ಟೇಕ್ ಕ್ಯಾಶ್. ಇಲ್ಲ ಅಂದ್ರೆ ನೀವು ಯಾವುದು ಬೇಡ ಅಂದ್ರೆ ಮಾಮೂಲಿ ಗೌರ್ಮೆಂಟ್ಗೆ ಅಕ್ವಿಷನ್ ಮಾಡಿಬಿಟ್ಟು ನಾವು ಕೋರ್ಟ್ಗೆ ಡೆಪಾಸಿಟ್ ಮಾಡ್ತೀವಿ.